ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಟೀಚರ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 8ರಿಂದ 10ನೇ ತರಗತಿಯವರೆಗಿನ ವ್ಯವಹಾರ ಅಧ್ಯಯನ ವಿಭಾಗದಲ್ಲಿರುವಂತಹ ಪ್ರಮುಖ 100 ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಲಿದ್ದೇವೆ. ಒಟ್ಟು 8ರಿಂದ 10ನೇ ತರಗತಿಯವರೆಗಿನ 8 ಪಾಠಗಳಿವೆ. ವ್ಯವಹಾರ ಅಧ್ಯಯನದ ವಿಭಾಗದಲ್ಲಿ 8 ಅಧ್ಯಯನಗಳನ್ನು ನೋಡ್ಬೋದು. 8ನೇ ತರಗತಿಯಲ್ಲಿ 3 ಅಧ್ಯಾಯಗಳಿವೆ. ಅಧ್ಯಾಯ 15 ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯ, ಅಧ್ಯಾಯ 29 ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು, ಅಧ್ಯಾಯ 30 ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು. ಹಾಗೆ 9ನೇ ತರಗತಿಯಲ್ಲಿ 2 ಅಧ್ಯಾಯಗಳಿವೆ. ಅಧ್ಯಾಯ 16 ವ್ಯವಹಾರ ನಿರ್ವಹಣೆ, ಅಧ್ಯಾಯ 32 ಮಾರುಕಟ್ಟೆ ನಿರ್ವಹಣೆ. 10ನೇ ತರಗತಿಯಲ್ಲಿ ಅಧ್ಯಾಯ 16 ಬ್ಯಾಂಕ್ ವ್ಯವಹಾರಗಳು, 32ನೇ ಅಧ್ಯಾಯ ಉದ್ಯಮಶೀಲತೆ, ಅಧ್ಯಾಯ 33 ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ. ಇವಿಷ್ಟು 8ರಿಂದ 10ನೇ ತರಗತಿಯಲ್ಲಿ ಕಂಡುಬರುವಂತಹ ಪ್ರಮುಖ ಪಾಠಗಳು, ಒಟ್ಟು ಪಾಠಗಳು. ಈ ಒಂದು ಪಾಠಗಳಲ್ಲಿರುವಂತಹ 100 ಪ್ರಮುಖ ಪ್ರಶ್ನೋತ್ತರಗಳನ್ನು MCQ ಕ್ವಶನ್ಸ್ಗಳನ್ನು ನಾವು ಈ ಒಂದು ತರಗತಿಯಲ್ಲಿ ನೋಡಲಿದ್ದೇವೆ. ಈ ಒಂದು ತರಗತಿಯು ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತದೆ. ತಾವೆಲ್ಲರೂ ಈ ಒಂದು ತರಗತಿಯನ್ನು ಸಂಪೂರ್ಣವಾಗಿ ನೋಡಿ ತರಗತಿಯ ಸಫಲತೆಯನ್ನು ಪಡೆದುಕೊಳ್ಳಿ. ಮೊದಲನೆಯ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುವ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆ ಯಾವುದು? ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆ. 2ನೇ ಪ್ರಶ್ನೆ, ವಾಣಿಜ್ಯ ವಿಕಸನದ ಯಾವ ಹಂತದಲ್ಲಿ ಗ್ರಾಮ ಮತ್ತು ಸಮುದಾಯಗಳು ಹುಟ್ಟಿಕೊಂಡವು? ಕೃಷಿ ಅಥವಾ ಬೇಸಾಯ ಹಂತದಲ್ಲಿ ಗ್ರಾಮ ಮತ್ತು ಸಮುದಾಯಗಳು ಹುಟ್ಟಿಕೊಂಡವು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ, ಪ್ರಾಚೀನ ಕಾಲದಲ್ಲಿ ವಸ್ತುಗಳ ವಿನಿಮಯ ಡ್ಯಾಶ್ ಜೊತೆಯಲ್ಲಿ ಆಗುತ್ತಿತ್ತು? ವಸ್ತುಗಳ ವಿನಿಮಯವು ವಸ್ತುಗಳ ಜೊತೆಯಲ್ಲಿ ಆಗುತ್ತಿತ್ತು. 4ನೇ ಪ್ರಶ್ನೆ, ವ್ಯವಹಾರವು ಒಂದು ಪ್ರಮುಖ ಚಟುವಟಿಕೆಯಾಗಿದೆ, ಆರ್ಥಿಕ ಚಟುವಟಿಕೆಯಾಗಿದೆ. ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆಗಳ ಮೇಲ್ವಿಚಾರಣೆ ನೋಡಿಕೊಳ್ಳುವವನನ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ಕರ್ತ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಹಣಕಾಸಿನ ವ್ಯವಹಾರ ಮಾಡುವ ಪಾಲುಗಾರಿಕಾ ಸಂಸ್ಥೆಯಲ್ಲಿ ಗರಿಷ್ಠ ಪಾಲುಗಾರರ ಸಂಖ್ಯೆ ಎಷ್ಟು? 10ರಿಂದ 20 ಜನ. 7ನೇ ಪ್ರಶ್ನೆ, ಭಾರತದ ಪಾಲುಗಾರಿಕಾ ಸಂಸ್ಥೆಯ ಕಾನೂನು ಜಾರಿಗೆ ಬಂದದ್ದು ಯಾವಾಗ? 1932ರಲ್ಲಿ. ಪ್ರಪಂಚದ ಮೊದಲ ಷೇರು ಮಾರುಕಟ್ಟೆ ರೂಪಿತಗೊಂಡಿದ್ದು ಎಲ್ಲಿ? 1773 ಲಂಡನ್ನಲ್ಲಿ. 9ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಮೊಟ್ಟ ಮೊದಲ ಷೇರು ಮಾರುಕಟ್ಟೆ ಡ್ಯಾಶ್ ಪಟ್ಟಣದಲ್ಲಿ ಪ್ರಾರಂಭವಾಯಿತು? ಮುಂಬೈ ಪಟ್ಟಣದಲ್ಲಿ 1875ರಲ್ಲಿ ಪ್ರಾರಂಭವಾಯಿತು. ಮುಂದಿನ ಪ್ರಶ್ನೆ, ಭಾರತದಲ್ಲಿರುವ ಒಟ್ಟು ಷೇರು ಮಾರುಕಟ್ಟೆಗಳು 24. ಇಂಗ್ಲೆಂಡ್ ದೇಶದ ರಾಜಧಾನಿ ಯಾವುದು? ಲಂಡನ್. 12ನೇ ಪ್ರಶ್ನೆ, ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮವು ಯಾವಾಗ ಸ್ಥಾಪನೆಯಾಯಿತು? 1948ರಲ್ಲಿ. ವ್ಯವಹಾರ ಸಂಸ್ಥೆಗಳ ಆಯಾತ ಮತ್ತು ನಿರ್ಯಾತಗಳಿಗಾಗಿ ಸಾಲ ನೀಡುವ ಬ್ಯಾಂಕು ಯಾವುದು? ಎಕ್ಸಿಮ್ ಬ್ಯಾಂಕು. 14ನೇ ಪ್ರಶ್ನೆ, ಷೇರುದಾರರು ತಮ್ಮ ಷೇರುಗಳನ್ನು ಮಾರಲು ಅಥವಾ ಕೊಳ್ಳಲು ಬ್ಯಾಂಕಿನಲ್ಲಿ ಒಂದು ವಿಶೇಷ ಖಾತೆ ತೆಗೆಯಬೇಕಾಗುತ್ತದೆ. ಇದನ್ನು ಡ್ಯಾಶ್ ಲೆಕ್ಕ ಎನ್ನುತ್ತೇವೆ? ಡಿಮಾಟ್ ಲೆಕ್ಕ ಎನ್ನುತ್ತೇವೆ. 15ನೇ ಪ್ರಶ್ನೆ, ಬಿಳಿ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್. ಭಾರತದಲ್ಲಿ ಅತ್ಯಂತ ದೊಡ್ಡ ಹೈನುಗಾರಿಕೆ ಅಭಿವೃದ್ಧಿಯನ್ನು ವರ್ಗೀಸ್ ಕುರಿಯನ್ ರವರು ಎಲ್ಲಿ ಪ್ರಾರಂಭಿಸಿದರು? ಗುಜರಾತಿನ ಕೈರಾ ಜಿಲ್ಲೆಯ ಆನಂದ್ ಎಂಬಲ್ಲಿ ಅಮೂಲ್ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ತಯಾರಿಕೆಯನ್ನು ಪ್ರಾರಂಭಿಸಿದರು. 17ನೇ ಪ್ರಶ್ನೆ, ಧೀರುಭಾಯಿ ಅಂಬಾನಿ ಯಾರು? ಭಾರತದ ಅತ್ಯಂತ ಸಾಹಸಿ ಉದ್ಯಮಶೀಲರು. ಪ್ರಶ್ನೆ 18, ಪ್ರಪಂಚದಲ್ಲೇ ಮುಖ್ಯ ಉದ್ಯಮಗಳಲ್ಲೊಂದಾದ ರಿಲಯನ್ಸ್ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು? ಧೀರುಭಾಯಿ ಅಂಬಾನಿ. 19ನೇ ಪ್ರಶ್ನೆ, ಸಾಫ್ಟ್ವೇರ್ ದಿಸೆಯಲ್ಲಿ ಭಾರತದ ಅತ್ಯಂತ ದೊಡ್ಡ ಸಂಸ್ಥೆ ಯಾವುದು? ವಿಪ್ರೋ ತಂತ್ರಜ್ಞಾನ ಸಂಸ್ಥೆ. ವಿಪ್ರೋ ತಂತ್ರಜ್ಞಾನ ಸಂಸ್ಥೆಯ ಅಧ್ಯಕ್ಷರು ಯಾರು? ಅಜಿಮ್ ಪ್ರೇಮ್ಜಿ. 21ನೇ ಪ್ರಶ್ನೆ, ಭಾರತದ ದೂರದರ್ಶನ ಕ್ಷೇತ್ರದಲ್ಲಿ ಅಧಿಪತ್ಯ ಸಾಧಿಸಿದ ರಾಣಿ ಯಾರು? ಏಕ್ತಾ ಕಪೂರ್. 23ನೇ ಪ್ರಶ್ನೆ, ಬಯೋಕಾನ್ ನಿಗಮದ ಅಧ್ಯಕ್ಷರು ಯಾರು? ಕಿರಣ್ ಮುಜುಮ್ದಾರ್ ಶಾ. ಪ್ರಶ್ನೆ ಸಂಖ್ಯೆ 23, ಅಪೋಲೋ ಆಸ್ಪತ್ರೆಯ ರೂವಾರಿಗಳು
ಡಾಕ್ಟರ್ ಪ್ರತಾಪ್ ರೆಡ್ಡಿ. ಜೆಟ್ ವಾಯು ಮಾರ್ಗಗಳನ್ನು ಹುಟ್ಟುಹಾಕಿದವರು ಮತ್ತು ಅದರ ಅಧ್ಯಕ್ಷರು ನರೇಶ್ ಗೋಯಲ್. 25ನೇ ಪ್ರಶ್ನೆ, 1999ರಲ್ಲಿ ಭಾರತದಲ್ಲಿ ಇನ್ಫೋಸಿಸ್ ತಂತ್ರಜ್ಞಾನವನ್ನು ಪ್ರಾರಂಭಿಸಿದವರಲ್ಲಿ ಒಬ್ಬರು ನಾರಾಯಣ್ ಮೂರ್ತಿ. ಭಾರತದ ಪ್ರಥಮ ತಂತ್ರಜ್ಞಾನ ಸಂಸ್ಥೆ ಇನ್ಫೋಸಿಸ್. ಮುಂದಿನ ಪ್ರಶ್ನೆ, ವಿಶ್ವ ವ್ಯಾಪಾರ ಸಂಘಟನೆ ಕೇಂದ್ರ ಕಚೇರಿ ಎಲ್ಲಿದೆ? ಸ್ವಿಟ್ಜರ್ಲ್ಯಾಂಡಿನ ಜಿನೆವಾ. ವಿಶ್ವ ವ್ಯಾಪಾರ ಸಂಘಟನೆಯು ಅಸ್ತಿತ್ವಕ್ಕೆ ಬಂದಿದ್ದು 1995 ಜನವರಿ 1ರಂದು. ಪ್ರಶ್ನೆ ಸಂಖ್ಯೆ 29, ವಿಶ್ವ ವ್ಯಾಪಾರ ಸಂಘಟನೆಯು ಡ್ಯಾಶ್ ವರ್ಷಕ್ಕೊಮ್ಮೆ ಸಮ್ಮೇಳನ ನಡೆಸುತ್ತದೆ? ಪ್ರತಿ 2 ವರ್ಷಕ್ಕೊಮ್ಮೆ. WTOನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 164. ಪ್ರಶ್ನೆ 31, ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಡ್ಯಾಶ್ ಶಬ್ದದಿಂದ ಬಂದಿದೆ? ಬ್ಯಾಂಕ್ ಶಬ್ದದಿಂದ ಬಂದಿದೆ. ಬ್ಯಾಂಕ್ ಎಂಬ ಪದವು ಇಟಾಲಿಯನ್ನ ಬ್ಯಾಂಕೋ ಶಬ್ದದಿಂದ ಬಂದಿದೆ. 33ನೇ ಪ್ರಶ್ನೆ, ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುವ ಇಲಾಖೆ ಯಾವುದು? ಅಂಚೆ ಇಲಾಖೆ. 35ನೇ ಪ್ರಶ್ನೆ, ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಯಾವುದು? ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್. ಪ್ರಶ್ನೆ ಸಂಖ್ಯೆ 36, ಠೇವಣಿಯನ್ನು ನಿಗದಿತ ಅವಧಿಗೆ ಯಾವ ಖಾತೆಯಲ್ಲಿ ಇಡಬಹುದಾಗಿದೆ? ನಿಶ್ಚಿತ ಠೇವಣಿ ಖಾತೆ, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್. ಪ್ರಶ್ನೆ ಸಂಖ್ಯೆ 37, ಬ್ಯಾಂಕುಗಳ ಬ್ಯಾಂಕ್ ರಿಸರ್ವ್ ಬ್ಯಾಂಕ್. ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು, ಕೇಂದ್ರ ಬ್ಯಾಂಕು ಎಂದು ಕರೆಯುತ್ತೇವೆ. 38ನೇ ಪ್ರಶ್ನೆ, ಭವಿಷ್ಯ ಕಾಲದಲ್ಲಿ ಯಾವುದಾದರೂ ಒಂದು ನಿರ್ದಿಷ್ಟ ದಿನದಂದು ಹಿಂದಕ್ಕೆ ಪಡೆಯಲು ತೆಗೆಯಲ್ಪಡುವ ಖಾತೆ ಯಾವುದು? ಆವರ್ತ ಠೇವಣಿ ಖಾತೆ. ಪ್ರಶ್ನೆ ಸಂಖ್ಯೆ 39, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಸಾಮಾನ್ಯವಾಗಿ ವೇತನ ಪಡೆಯುವವರು, ಒಂದು ನಿಯಮಿತ ಆದಾಯ ಹೊಂದಿರುವ ಜನರಿಂದ ತೆಗೆಯಲಾಗುವ ಖಾತೆ ಡ್ಯಾಶ್ ಉಳಿತಾಯ ಖಾತೆ, ಸೇವಿಂಗ್ಸ್ ಅಕೌಂಟ್. 40ನೇ ಪ್ರಶ್ನೆ, ಹಣಕಾಸು ನೀತಿಯನ್ನು ರೂಪಿಸುವ ಬ್ಯಾಂಕ್ ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್. ಭಾರತೀಯ ಅಂಚೆ ಬ್ಯಾಂಕನ್ನು ಪ್ರಾರಂಭಿಸಿದ ಇಲಾಖೆ ಯಾವುದು? ಭಾರತೀಯ ಅಂಚೆ ಇಲಾಖೆ. 42ನೇ ಪ್ರಶ್ನೆ ನೋಡೋಣ. ಕಿಸಾನ್ ವಿಕಾಸ ಪತ್ರಗಳು, ರಾಷ್ಟ್ರೀಯ ಉಳಿತಾಯ ಪತ್ರಗಳು, ನಿವೃತ್ತಿ ವೇತನ, ಹಣವನ್ನು ವರ್ಗಾಯಿಸುವುದು, ಮಹಿಯಾನ್ ಕಿರು ಠೇವಣಿಗಳು, ಅಂಚೆ ವಿಮೆ, ಅಂಚೆ ಉಳಿತಾಯ ಖಾತೆಗಳು ಮುಂತಾದ ಹಣಕಾಸಿನ ವ್ಯವಹಾರಗಳನ್ನು ನೋಡಿಕೊಳ್ಳುವ ಇಲಾಖೆ ಯಾವುದು? ಭಾರತೀಯ ಅಂಚೆ ಇಲಾಖೆ. 43ನೇ ಪ್ರಶ್ನೆ, ಉದ್ಯಮಿ ಎಂಬ ಪದವು ಫ್ರೆಂಚ್ ಪದ ಎಂಟ್ರಪ್ರೆಂಡೆಯಿಂದ ಬಂದಿದೆ. ಇದು ಒಂದು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳುವವ ಎಂದು ಅರ್ಥ ನೀಡುತ್ತದೆ. 44ನೇ ಪ್ರಶ್ನೆ, ನಬಾರ್ಡದ ವಿಸ್ತೃತ ರೂಪ ಏನು? ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ರಾಷ್ಟ್ರೀಯ ಬ್ಯಾಂಕು. 45ನೇ ಪ್ರಶ್ನೆ, ಜಾಗತೀಕರಣದಲ್ಲಿ ಅತಿ ಮುಖ್ಯ ಪಾತ್ರ ನಿರ್ವಹಿಸುತ್ತಿರುವ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಯಾವುವು? ವಿಶ್ವ ವ್ಯಾಪಾರ ಸಂಘಟನೆ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಪ್ರಶ್ನೆ ಸಂಖ್ಯೆ 46, ಗ್ರಾಹಕ ಸಂರಕ್ಷಣೆಯ ಆಂದೋಲನ ಮೊದಲಿಗೆ ಪ್ರಾರಂಭವಾಗಿದ್ದು ಎಲ್ಲಿ? ಅಮೆರಿಕದ ಸಂಯುಕ್ತ ಸಂಸ್ಥಾನ. ಪ್ರಶ್ನೆ 47, ಗ್ರಾಹಕ ಸಂಘದ ಸ್ಥಾಪನೆಗೆ ಒತ್ತು ಕೊಟ್ಟ ಭಾರತದ ಆಯೋಗ ಯಾವುದು? ಯೋಜನಾ ಆಯೋಗ, 1956ರ ಯೋಜನಾ ಆಯೋಗ. 48ನೇ ಪ್ರಶ್ನೆ, ಮೊಟ್ಟ ಮೊದಲಿಗೆ ಭಾರತದಲ್ಲಿ 1965ರಲ್ಲಿ ಮುಂಬೈ ಪಟ್ಟಣದ ಕೆಲವು ಮಹಿಳೆಯರು ಸ್ಥಾಪಿಸಿದ ಸಂಸ್ಥೆ ಯಾವುದು? ಅವೇರ್. ಅವೇರ್ನ ವಿಸ್ತೃತ ರೂಪವೇನು? ದ ಅಸೋಸಿಯೇಷನ್ ಆಫ್ ವುಮೆನ್ ಅಗೇನ್ಸ್ಟ್ ರೀಸಿಂಗ್ ಎಕ್ಸ್ಪೆನ್ಸಸ್. 50ನೇ ಪ್ರಶ್ನೆ, ಮಾರುಕಟ್ಟೆಯ ರಾಜ ಡ್ಯಾಶ್. ಗ್ರಾಹಕರನ್ನು ಮಾರುಕಟ್ಟೆಯ ರಾಜ ಎಂದು ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 51, ಗ್ರಾಹಕ ರಕ್ಷಣೆ ಎಂದರೇನು? ಗ್ರಾಹಕರನ್ನು ಉತ್ಪಾದಕರ ಮತ್ತು ವ್ಯಾಪಾರಿಗಳ ಶೋಷಣೆಯಿಂದ ರಕ್ಷಿಸಲು ಕೈಗೊಂಡಿರುವ ಕಾರ್ಯಗಳನ್ನು ಗ್ರಾಹಕ ರಕ್ಷಣೆ ಎನ್ನುತ್ತಾರೆ. 52ನೇ ಪ್ರಶ್ನೆ ನೋಡೋಣ. ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದದ್ದು 1986ರಲ್ಲಿ. 53ನೇ ಪ್ರಶ್ನೆ, ವಿಶ್ವ ಗ್ರಾಹಕ ದಿನಾಚರಣೆ ಯಾವಾಗ ಪ್ರಾರಂಭವಾಯಿತು? ಮಾರ್ಚ್ 15, 1969 ಮೊದಲ ಬಾರಿಗೆ ವಿಶ್ವ ಗ್ರಾಹಕ ದಿನಾಚರಣೆಯನ್ನು ಪ್ರಾರಂಭಿಸಲಾಯಿತು. 54ನೇ ಪ್ರಶ್ನೆ,
1962ರ ವಿಶ್ವ ಗ್ರಾಹಕ ಆಂದೋಲನದಲ್ಲಿ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅವರು ಜನತೆಗೆ 4 ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು. ಆ 4 ಹಕ್ಕುಗಳು ಯಾವುವು? ಸಂರಕ್ಷತೆ, ಮಾಹಿತಿ, ನಿವೇದನೆ, ಪರಿಹಾರ. 55ನೇ ಪ್ರಶ್ನೆ. ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಡ್ಯಾಶ್ ರಂದು ಆಚರಿಸಲಾಗುತ್ತದೆ? ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಎಂದು ಹೇಳಬಹುದು. ಗ್ರಾಹಕನಿಗಿರುವ ಮತ್ತೊಂದು ಹೆಸರು ಬಳಕೆದಾರ. ಹಣ ಪಡೆದು ವಸ್ತು ಅಥವಾ ಸೇವೆಯನ್ನು ನೀಡುವಾತನನ್ನು ಪೂರೈಕೆದಾರ ಎಂದು ಕರೆಯುತ್ತೇವೆ. 58ನೇ ಪ್ರಶ್ನೆ. ಜಿಲ್ಲಾ ಗ್ರಾಹಕ ನ್ಯಾಯಪೀಠದ ಅಧ್ಯಕ್ಷರನ್ನು ರಾಜ್ಯ ಸರ್ಕಾರವು ನೇಮಿಸುತ್ತದೆ. ಗ್ರಾಹಕ ಆಂದೋಲನದ ಮೂಲ ಆಶಯವು ವ್ಯಾಪಾರಿ ಅಥವಾ ಪೂರೈಕೆದಾರರ ಶೋಷಣೆಯಿಂದ ಗ್ರಾಹಕರನ್ನು ಸಂರಕ್ಷಿಸುವುದು. 60ನೇ ಪ್ರಶ್ನೆ. ಪ್ರತಿಯೊಬ್ಬ ಗ್ರಾಹಕನಿಗಿರುವ ಹಕ್ಕು ಯಾವುದು? ಗ್ರಾಹಕನು ನೀಡುವ ಹಣಕ್ಕೆ ಪ್ರತಿಫಲವಾಗಿ ಯೋಗ್ಯ ಮಟ್ಟದ ವಸ್ತು ಮತ್ತು ಸೇವೆಗಳನ್ನು ಪಡೆಯುವುದು. ಪ್ರಶ್ನೆ ಸಂಖ್ಯೆ 61. 3 ಹಂತದ ಗ್ರಾಹಕ ನ್ಯಾಯಾಲಯಗಳನ್ನು ತಿಳಿಸಿರಿ. ಜಿಲ್ಲಾ ವೇದಿಕೆ, ರಾಜ್ಯ ಆಯೋಗ, ರಾಷ್ಟ್ರೀಯ ಆಯೋಗ. ಪ್ರಶ್ನೆ ಸಂಖ್ಯೆ 62. 20 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಾಗಿರದ ಗ್ರಾಹಕರ ದೂರುಗಳನ್ನು ತೆಗೆದುಕೊಳ್ಳುವ ಗ್ರಾಹಕ ಸಂರಕ್ಷಣೆ ಆಯೋಗ ಯಾವುದು? ಜಿಲ್ಲಾ ವೇದಿಕೆ. ಪ್ರಶ್ನೆ ಸಂಖ್ಯೆ 63. 20 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಾಗಿದ್ದು 1 ಕೋಟಿ ರೂಪಾಯಿವರೆಗಿನ ಮೌಲ್ಯದ ಗ್ರಾಹಕ ದೂರುಗಳನ್ನು ತೆಗೆದುಕೊಳ್ಳುವ ವೇದಿಕೆ ಯಾವುದು? ರಾಜ್ಯ ಆಯೋಗ. 1 ಕೋಟಿ ರೂಪಾಯಿಗಿಂತ ಹೆಚ್ಚು ಮೌಲ್ಯದಿಂದ ಕೂಡಿದ್ದರೆ ಅಂತಹ ದೂರುಗಳನ್ನು ಇತ್ಯರ್ಥ ಮಾಡುವ ಆಯೋಗವು ರಾಷ್ಟ್ರೀಯ ಆಯೋಗವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 65. ಪದಾರ್ಥಗಳ ಗುಣಮಟ್ಟ ಕಾಪಾಡಲು ಸ್ಥಾಪಿಸಲಾದ ಸಂಸ್ಥೆ ಭಾರತೀಯ ಮಾನಕ ಸಂಸ್ಥೆ. ಪ್ರಶ್ನೆ ಸಂಖ್ಯೆ 66. ಪುನರಫ್ತು ವ್ಯಾಪಾರಕ್ಕೆ ಒಂದು ಮುಖ್ಯ ನಿದರ್ಶನವಾಗಿರುವ ಪಟ್ಟಣ ಸಿಂಗಾಪುರ. ವ್ಯವಸಾಯ ಉತ್ಪನ್ನ ವಸ್ತುಗಳ ಮೇಲೆ ಗುಣಮಟ್ಟ ತಿಳಿಯಲು ಕಡ್ಡಾಯಗೊಳಿಸಲಾಗಿರುವ ಚಿಹ್ನೆ ಅಗ್ಮಾರ್ಕ್. ಪ್ರಶ್ನೆ ಸಂಖ್ಯೆ 68. ಪದಾರ್ಥಗಳ ಗುಣಮಟ್ಟ ಪರೀಕ್ಷಿಸಿ. ಗುಣಮಟ್ಟ ಸರಿಯಾಗಿರುವ ವಸ್ತುಗಳ ಮೇಲೆ ಮುದ್ರಿಸುವ ಚಿಹ್ನೆ ಯಾವುದು? ISI ಚಿಹ್ನೆ. 69ನೇ ಪ್ರಶ್ನೆ. ಪ್ರಪಂಚದಲ್ಲಿ ಮೊದಲ ಸಹಕಾರಿ ಸಂಘವು ಡ್ಯಾಶ್ ಎಂಬುವರಿಂದ ಇಂಗ್ಲೆಂಡಿನಲ್ಲಿ ಸ್ಥಾಪಿಸಲ್ಪಟ್ಟಿತು. 1844ರಲ್ಲಿ ರಾಬರ್ಟ್ ಓವನ್ ಎಂಬುವರಿಂದ ಸ್ಥಾಪಿಸಲ್ಪಟ್ಟಿತು. ಪ್ರಶ್ನೆ ಸಂಖ್ಯೆ 70. ದೊಡ್ಡ ಪ್ರಮಾಣದ ವ್ಯವಹಾರ ಸಂಸ್ಥೆಗಳನ್ನು ತಿಳಿಸಿರಿ. ಸಹಕಾರಿ ಸಂಘಗಳು, ಕೂಡು ಬಂಡವಾಳ ಸಂಸ್ಥೆಗಳು, ಬಹುರಾಷ್ಟ್ರೀಯ ಸಂಸ್ಥೆಗಳು. 71ನೇ ಪ್ರಶ್ನೆ. ಸಹಕಾರಿ ಸಂಘಗಳನ್ನು ರಚಿಸಲು ಕನಿಷ್ಠ ಎಷ್ಟು ಸದಸ್ಯರು ಇರಬೇಕು? 10 ಮಂದಿ ಸದಸ್ಯರು ಇರಬೇಕು. 72ನೇ ಪ್ರಶ್ನೆ. ಭಾರತದ ಸಹಕಾರಿ ಸಂಘಗಳ ಕಾಯ್ದೆ 1912ರಲ್ಲಿ ಜಾರಿಗೆ ಬಂತು. ಸಹಕಾರಿ ಸಂಘಗಳ ಪ್ರಮುಖ ಧ್ಯೇಯ ಎಲ್ಲರಿಗಾಗಿ ಒಬ್ಬನು ಮತ್ತು ಒಬ್ಬನಿಗಾಗಿ ಎಲ್ಲರೂ. ಪ್ರಶ್ನೆ ಸಂಖ್ಯೆ 74. ಭಾರತದ ಸಹಕಾರಿ ಸಂಘಗಳು ಪ್ರಾರಂಭವಾಗಿದ್ದು 1904ರಲ್ಲಿ. ಬೆಂಗಳೂರು ನಗರ ಕೇಂದ್ರ ಸಹಕಾರಿ ಸಂಘವು ಪ್ರಾರಂಭವಾದದ್ದು 1905ರಲ್ಲಿ. 76ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘವು ಡ್ಯಾಶ್ ಎಂಬಲ್ಲಿ ಪ್ರಾರಂಭವಾಯಿತು. ಗದಗ ಜಿಲ್ಲೆಯ ಗದಗ ತಾಲೂಕಿನ ಕಣಗಿನಹಾಳ ಎಂಬಲ್ಲಿ ಸ್ಥಾಪನೆಯಾಯಿತು. 77ನೇ ಪ್ರಶ್ನೆ. ಸಹಕಾರಿ ಸಂಘಗಳ ತೊಟ್ಟಿಲು ಎಂದು ಕರೆಯಲಾಗುವ ಜಿಲ್ಲೆ ಯಾವುದು? ಧಾರವಾಡ ಜಿಲ್ಲೆಯನ್ನು ಸಹಕಾರಿ ಸಂಘಗಳ ತೊಟ್ಟಿಲು ಎಂದು ಕರೆಯುತ್ತೇವೆ. ಏಕೆಂದರೆ ಧಾರವಾಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಹಕಾರಿ ಸಂಘಗಳ ಜಿಲ್ಲೆಗೆ ಒಂದು ಅವಕಾಶವಿರುವುದರಿಂದ ಧಾರವಾಡ ಜಿಲ್ಲೆಯನ್ನು ಸಹಕಾರಿ ಸಂಘಗಳ ತೊಟ್ಟಿಲು ಅಂಥೇಳಿ ಕರೆಯುತ್ತೇವೆ. 78ನೇ ಪ್ರಶ್ನೆ. ಭಾರತದ ಮೊಟ್ಟ ಮೊದಲ ಷೇರು ಮಾರುಕಟ್ಟೆ ಡ್ಯಾಶ್ ಎಂಬಲ್ಲಿ ಪ್ರಾರಂಭವಾಯಿತು. 1875ರಲ್ಲಿ ಮುಂಬೈಯಲ್ಲಿ. 79ನೇ ಪ್ರಶ್ನೆ. ಷೇರು ಮಾರುಕಟ್ಟೆಗಳ ನಿಯಂತ್ರಕ ಸೆಬಿ, ಭಾರತೀಯ ಸೆಕ್ಯುರಿಟೀಸ್ ವಿನಿಮಯ ಮಂಡಳಿಯ ನಿಯಂತ್ರಣ. ಪ್ರಶ್ನೆ ಸಂಖ್ಯೆ 80. ಬಹುರಾಷ್ಟ್ರ ಕಂಪನಿಗಳಿಗೆ ಉದಾಹರಣೆಗಳು. ಕೋಕೋ ಕೋಲಾ USA, ಫಿಲಿಪ್ಸ್ ಹಾಲೆಂಡ್, ಗ್ಲಾಸ್ಕೋ UK, ಹಿಂದೂಸ್ತಾನ್ ಲಿವರ್ UK, ಸ್ಯಾಮ್ಸಂಗ್ ದಕ್ಷಿಣ ಕೊರಿಯಾ, ಸೋನಿ ಜಪಾನ್ ಇವು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಉದಾಹರಣೆಗಳಾಗಿವೆ. 81ನೇ ಪ್ರಶ್ನೆ. ಭಾರತೀಯ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಉದಾಹರಣೆಗಳನ್ನು ನೀಡಿ. ಟಾಟಾ, ಬಿರ್ಲಾ, ಇನ್ಫೋಸಿಸ್ ಮತ್ತು ವಿಪ್ರೋ. ಪ್ರಶ್ನೆ ಸಂಖ್ಯೆ 82. ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸುವುದನ್ನು ಸಂಘಟನೆ ಎಂದು ಕರೆಯುತ್ತೇವೆ. 83ನೇ ಪ್ರಶ್ನೆ.
ಮಾರುಕಟ್ಟೆ ಎಂಬ ಪದವು ಡ್ಯಾಶ್ ಭಾಷೆಯ ಡ್ಯಾಶ್ ಎಂಬ ಪದದಿಂದ ಬಂದಿದೆ. ಲ್ಯಾಟಿನ್ ಭಾಷೆಯ ಮರ್ಕಟಸ್ ಎಂಬ ಪದದಿಂದ ಬಂದಿದ್ದು ಇದರ ಅರ್ಥ ವ್ಯಾಪಾರ ಅಥವಾ ವ್ಯಾಪಾರ ಸ್ಥಳ. 84ನೇ ಪ್ರಶ್ನೆ, ಮಾರುಕಟ್ಟೆ ಮಿಶ್ರಣದ ಪರಿಚಯವನ್ನು ಮೊಟ್ಟಮೊದಲಿಗೆ ಮಾಡಿಕೊಟ್ಟವರು ಅಮೆರಿಕದ ಹಾರ್ವರ್ಡ್ ಬಿಸಿನೆಸ್ ಸ್ಕೂಲಿನ ಪ್ರೊಫೆಸರ್ NH ಬೋರ್ಡನ್ ರವರು. ಪ್ರಶ್ನೆ ಸಂಖ್ಯೆ 85, ವಸ್ತುಗಳ ವಿತರಣೆಯ ಕೊನೆಯ ಕೊಂಡಿ ಡ್ಯಾಶ್. ಚಿಲ್ಲರೆ ವ್ಯಾಪಾರಿಗಳು ವಸ್ತುಗಳ ವಿತರಣೆಯ ಕೊನೆಯ ಸರಪಳಿ ಎಂದು ಹೇಳುತ್ತೇವೆ. 86ನೇ ಪ್ರಶ್ನೆ, ಚಿಲ್ಲರೆ ಮಾರಾಟಗಾರರನ್ನು ತಿಳಿಸಿ. ಖಾಯಂ ಅಂಗಡಿಗಳು ಮತ್ತು ಸಂಚಾರಿ ವ್ಯಾಪಾರಿಗಳು. ಸಂಚಾರಿ ವ್ಯಾಪಾರಿಗಳಲ್ಲಿ ತಲೆಹೊರಿ ವ್ಯಾಪಾರಿಗಳು, ತಳ್ಳುಗಾಡಿ ವ್ಯಾಪಾರಿಗಳು, ರಸ್ತೆ ಬದಿ ವ್ಯಾಪಾರಿಗಳು, ಸಂತೆ ಮತ್ತು ಮಾರುಕಟ್ಟೆ ವ್ಯಾಪಾರಿಗಳು. 87ನೇ ಪ್ರಶ್ನೆ, ನಿಸರ್ಗದ ನೆರವಿನಿಂದ ವಸ್ತುಗಳನ್ನು ಉತ್ಪಾದಿಸುವ ಉದ್ಯಮಗಳು ಯಾವುವು? ಪ್ರಾಥಮಿಕ ಉದ್ಯಮಗಳಾಗಿದ್ದು ಕೃಷಿ, ಮೀನುಗಾರಿಕೆ, ಹೈನುಗಾರಿಕೆ, ಗಣಿಗಾರಿಕೆ. ಪ್ರಶ್ನೆ ಸಂಖ್ಯೆ 88, ಭಾರತೀಯ ಒಪ್ಪಂದ ಕಾಯ್ದೆಯು 1872ರಲ್ಲಿ ಜಾರಿಗೆ ಬಂತು. ಸರಕು ಮಾರಾಟ ಕಾಯ್ದೆಯು 1930ರಲ್ಲಿ ಜಾರಿಗೆ ಬಂದಿದೆ. ಭಾರತೀಯ ಗುಣಮಟ್ಟ ಸಂಸ್ಥೆಯು 1952ರಲ್ಲಿ ಜಾರಿಗೆ ಬಂದಿದೆ. ನೆಕ್ಸ್ಟ್ ಪ್ರಶ್ನೆ, ಉತ್ಪಾದಕರು ನೇರವಾಗಿ ತಮ್ಮ ಉತ್ಪನ್ನಗಳನ್ನು ಗ್ರಾಹಕರಿಗೆ ಮಾರುವ ವಸ್ತುಗಳ ಉದಾಹರಣೆ ಬಾಟಾ ಬೂಟುಗಳು ಮತ್ತು ರೆಮಾಂಡ್ ಬಟ್ಟೆ ಅಂಗಡಿಗಳು. 92ನೇ ಪ್ರಶ್ನೆ, ವಸ್ತುಗಳ ಉತ್ಪಾದನೆಯ ಅವಧಿಯಿಂದ ಮಾರಾಟವಾಗುವ ಅವಧಿಯವರೆಗೂ ವಸ್ತುಗಳನ್ನು ಸಂಗ್ರಹಿಸುತ್ತಿರುವ ಜಾಗಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ದಾಸ್ತಾನು ಅಥವಾ ಉಗ್ರಾಣಗಳೆಂದು ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 93, ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರುವ ಮಾರುಕಟ್ಟೆ ಎಂದರೆ ಅದು ಪ್ರಾದೇಶಿಕ ಮಾರುಕಟ್ಟೆ. ಪ್ರಶ್ನೆ ಸಂಖ್ಯೆ 94, ಉತ್ಪನ್ನಗಳ ವ್ಯಾಪಾರ ಮುದ್ರೆಯನ್ನು ನೋಂದಾಯಿಸಿದಲ್ಲಿ R ಎಂಬ ಅಕ್ಷರ ಸಂಕೇತ ಪೊಟ್ಟಣಗಳ ಮೇಲೆ ಮುದ್ರಿಸಿರುತ್ತಾರೆ. ಪ್ರಶ್ನೆ ಸಂಖ್ಯೆ 95, ಸಿದ್ಧಪಡಿಸಿದ ಉಡುಪುಗಳು, ಮೋಟಾರ್ ಗಾಡಿಗಳ ಬಿಡಿ ಭಾಗಗಳು. ಪರೋಕ್ಷ ಮಾರಾಟದ ವಿತರಣೆ ಹರಿವಿನಲ್ಲಿ ಕಂಡುಬರುವ ಮಧ್ಯವರ್ತಿ ಯಾರು? ಉತ್ಪಾದಕ ಹಾಗೂ ಗ್ರಾಹಕರ ಮಧ್ಯೆ ಚಿಲ್ಲರೆ ವ್ಯಾಪಾರಿಯು ಮಧ್ಯವರ್ತಿಯಾಗಿರುತ್ತಾನೆ. 96ನೇ ಪ್ರಶ್ನೆ, ಗ್ರಾಹಕ ರಕ್ಷಣಾ ಕಾಯ್ದೆಯು ಗ್ರಾಹಕರಿಗೆ ರಕ್ಷಣೆಯನ್ನು ಒದಗಿಸುತ್ತದೆ. ಮಾಹಿತಿ ಪಡೆಯುವುದು, ವಸ್ತುಗಳ ಆಯ್ಕೆಯ ಹಕ್ಕು, ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು, ಶೋಷಣೆ ವಿರುದ್ಧ ಪರಿಹಾರ ಕೇಳುವ ಹಕ್ಕು, ಗ್ರಾಹಕ ಶಿಕ್ಷಣದ ಹಕ್ಕು, ವಂಚನೆ ಅಥವಾ ಮೋಸದ ವಿರುದ್ಧದ ಹಕ್ಕು, ಗ್ರಾಹಕರಿಗೆ ಉತ್ತಮ ಆರೋಗ್ಯಕರ ಮತ್ತು ಭೌತಿಕ ಪರಿಸರಗಳನ್ನು ಉಂಟುಮಾಡಿ ಅವರ ಜೀವನ ರೀತಿಗಳನ್ನು ಉತ್ತಮಪಡಿಸಿಕೊಳ್ಳುವಂತಹ ಹಕ್ಕುಗಳನ್ನು ಒದಗಿಸಿದೆ. 97ನೇ ಪ್ರಶ್ನೆ, ಮಾರುಕಟ್ಟೆ ಮಿಶ್ರಣದ ಮೂಲಾಂಶಗಳು ಯಾವುವು? ಉತ್ಪನ್ನ ಮಿಶ್ರಣ, ಬೆಲೆ ಮಿಶ್ರಣ, ಪ್ರವರ್ತನ ಮಿಶ್ರಣ ಹಾಗೂ ಸ್ಥಳ ಮಿಶ್ರಣ. 98ನೇ ಪ್ರಶ್ನೆ, ಸಂಪರ್ಕ ಸಂದೇಶದ ಮಿಶ್ರಣವೆಂದು ಕರೆಯಲಾಗುವ ಮಾರುಕಟ್ಟೆ ಮಿಶ್ರಣ ಎಂದರೆ ಪ್ರವರ್ತನ ಮಿಶ್ರಣ. ಪ್ರವರ್ತನ ಮಿಶ್ರಣವು ವಸ್ತುಗಳ ಬಗ್ಗೆ ಜಾಹೀರಾತು, ಮಾರಾಟ, ಪ್ರವರ್ತನೆ, ಪ್ರಚಾರ ಮುಂತಾದವುಗಳನ್ನು ಒಳಗೊಂಡಿದೆ. 99ನೇ ಪ್ರಶ್ನೆ, ಕೂಡು ಬಂಡವಾಳ ಸಂಸ್ಥೆಗಳ ಸ್ಥಾಪನೆಯ ಮೊದಲ ಹಂತವೆಂದರೆ ಚಾರ್ಟರ್ಡ್ ಕಂಪನಿಗಳು. 100ನೇ ಪ್ರಶ್ನೆ, ಕೂಡು ಬಂಡವಾಳ ಸಂಸ್ಥೆಗಳ ಸ್ಥಾಪನೆಗೆ ಬೇಕಾದ ಅತ್ಯಂತ ಪ್ರಮುಖ ಪತ್ರಗಳು ಮನವಿ ಪತ್ರ ಮತ್ತು ಲಿಖಿತ ಕಟ್ಟಳೆಗಳು. ಇಲ್ಲಿಯವರೆಗೂ ಪ್ರಮುಖ 100 ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ್ದೇವೆ. ಥ್ಯಾಂಕ್ ಯು.